Hi, myself Dr. Vishnuvardhan HP, working as a consultant pediatrician and neonatalist at Nurture Hospital, Rajajinagar. Today I will tell about vaccination for newborn babies and kids. So usually newborn baby develop huttid mele we will give BCG, polio drops and hepatitis B. These are the birth vaccines. So very compulsory newborn babies that we will give when babies are born. Next usually 1.5 month ಆದ್ಮೇಲೆ DPT vaccines, oral polio vaccines, rota vaccines, ಮತ್ತೆ pneumococcal vaccines. ಅಂದ್ರೆ ಯೂಶಲಿ DPT ಇನ್ಫೆಕ್ಷನ್ ಆಗಬಾರ್ದು ಅಂತ, ಮತ್ತೆ ಈ ಕಾಲರ ಲೂಸ್ ಮೋಷನ್ಸ್ ಆಗಬಾರ್ದು ಅಂತ, ಮತ್ತೆ ಅಗ್ಲೆಲ್ಲ ನಿಮೋನಿಯಾ ಆಗಬಾರ್ದು ಅಂತ ಹೇಳಿ ನಿಮೋನಿಯಾ ವ್ಯಾಕ್ಸಿನ್ಸ್ ಕೊಡ್ತೀವಿ. ಅದನ್ನ 1.5 ಮಂತ್ ಕೊಡ್ತೀವಿ, 2.5 ಮಂತ್ ಕೊಡ್ತೀವಿ, 3.5 ಮಂತ್ ಕೊಡ್ತೀವಿ. ಸೊ ದೀಸ್ 3 every month one vaccines you have to take compulsory for kids. Next usually 6 months, 7 months we will give flu vaccines. Flu vaccines are very important. Usually they give immunity for kids from flu infections. Next to 8 months ಗೆ typhoid vaccine ಕೊಡ್ತೀವಿ, 9 months ಗೆ MMR vaccines ಕೊಡ್ತೀವಿ, measles, mumps and rubella. ಈ usually small rashes ಆಗೋದು, mumps ಆಗೋದು ಅದೆಲ್ಲ ಅವಾಯ್ಡ್ ಆಗುತ್ತೆ. 1 year ಆದ್ಮೇಲೆ ಹೆಪಟೈಟಿಸ್ ಎ, ಜಾಂಡೀಸ್ ಬರಬಾರ್ದು ಅಂತ ವ್ಯಾಕ್ಸಿನ್ ಕೊಡ್ತೀವಿ. 1 year 3 months ಅಲ್ಲಿ ಚಿಕನ್ ಪಾಕ್ಸ್ ಮತ್ತೆ MMR ಸೆಕೆಂಡ್ ಡೋಸ್ ಕೊಡ್ತೀವಿ, ಚಿಕನ್ ಪಾಕ್ಸ್ ಬರಬಾರ್ದು ಅಂತ. ನಿಮೋಕೊಕಲ್ ಬೂಸ್ಟರ್ ಡೋಸ್ ಕೊಡ್ತೀವಿ. 1.5 year ಗೆ DPT ಬೂಸ್ಟರ್ ಡೋಸ್ ಕೊಡ್ತೀವಿ. 2 years ಗೆ ಮತ್ತೆ ಹೆಪಟೈಟಿಸ್ ಮತ್ತೆ ಟೈಫಾಯ್ಡ್ ವ್ಯಾಕ್ಸಿನ್ಸ್ ಕೊಡ್ತೀವಿ. ಅಲ್ಲಿಂದ 9 years ಆಗೋವರೆಗೂ ಎವ್ರಿ ಇಯರ್ ಫ್ಲೂ ವ್ಯಾಕ್ಸಿನ್ ತಗೋಬೇಕು. ಯಾಕೆಂದ್ರೆ ಒಂದ್ಸರಿ ಮಗು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಆದ್ಮೇಲೆ ದೇ ವಿಲ್ ಗೆಟ್ ಲಾಟ್ ಆಫ್ ವೈರಲ್ ಇನ್ಫೆಕ್ಷನ್ಸ್. ಜ್ವರ ಇರ್ಬೋದು, ಕೆಮ್ಮು ಇರ್ಬೋದು, ನೆಗಡೆ ಇರ್ಬೋದು. ಒಬ್ರು ಮಕ್ಕಳಿಂದ ಒಬ್ರು ಸ್ಕೂಲಲ್ಲಿ 20 ಮಕ್ಕಳು ಜೊತೆ ಕೂತ್ಕೊಂಡಾಗ ಒಬ್ಬರಿಂದ ಒಬ್ರಿಗೆ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಸೊ ಎವ್ರಿ ಇಯರ್ ಟಿಲ್ 9 years of life if they get flu vaccine shots they will get immunity and they will avoid these flu infections. Flu infections ಅಂದ್ರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ವೈರಸ್ ಇಂದ ಬರ್ಬೋದು, ಮತ್ತೆ H1N1 ಇಂದ ಬರ್ಬೋದು, ಇಲ್ಲ ಅಂದ್ರೆ ಕೋವಿಡ್ ಇಂದ ಬರ್ಬೋದು. ಇದಕ್ಕೆಲ್ಲದಕ್ಕೂ ಅವರಿಗೆ ಪ್ರೊಟೆಕ್ಷನ್ ಇಮ್ಯುನಿಟಿ ಕೊಡೋದು ಫ್ಲೂ ವ್ಯಾಕ್ಸಿನ್ಸ್. ಸೊ ಫ್ಲೂ ವ್ಯಾಕ್ಸಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. 3 ವರ್ಷ ಆದ್ಮೇಲೆ ಮೆನಿಂಜೋಕೊಕಲ್ ವ್ಯಾಕ್ಸಿನ್ಸ್ ಕೊಡ್ತೀವಿ, ಮತ್ತೆ 4.5 years ಗೆ ಎಲ್ಲ DPT ಬೂಸ್ಟರ್ ಡೋಸಸ್ ಕೊಡ್ತೀವಿ. 5 years ಗೆ ಅಗೇನ್ ಟೈಫಾಯ್ಡ್ ವ್ಯಾಕ್ಸಿನ್ಸ್ ಕೊಡ್ತೀವಿ. ಮತ್ತೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಸರ್ವಿಕಲ್ ಕ್ಯಾನ್ಸರ್ ಗೆ ಇನ್ನು ಹೆಣ್ಮಕ್ಳು ತಗೊಂತಾರೆ 12 years 13 years ಅದನ್ನ ತಗೋಬೇಕು. ಸೊ ವ್ಯಾಕ್ಸಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ನಾವೆಲ್ಲ ಹೇಗೆ ಕೋವಿಡ್ ವ್ಯಾಕ್ಸಿನ್ ತಗೊಂಡು ಅದೇ ತರ ಮಕ್ಳಿಗೂ ಎಲ್ಲರಿಗೂ ವ್ಯಾಕ್ಸಿನ್ಸ್ ಕೊಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ and they are very important for kids life. Thank you.